ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು SIR ಅಂತ ಹೇಳಿ ಒಂದು ಪ್ರಕ್ರಿಯೆ ಶುರು ಮಾಡಿದೆ. ಅದರಲ್ಲಿ ಎಲ್ಲ ಭಾರತ ದೇಶದಲ್ಲಿ ಪ್ರತಿಯೊಂದು ಮನೆಗೆ ತಲುಪಿ ಡೋರ್ ಟು ಡೋರ್ ಈ ಒಂದು SIR ಅನ್ನು ಪೂರ್ಣಗೊಳಿಸಬೇಕಂತೇಳಿ ಏನು ಕೆಲಸ ನಡೆಸ್ತಾ ಇದೆ. ಇಡೀ ಭಾರತ ದೇಶ ಒಂದು ಕಡೆ ಆದರೆ ಇವತ್ತು ಕರ್ನಾಟಕದ SIR ಒಂದು ಥರ ನಡೀತಾ ಇದೆ. ಅದು ಯಾವ ಥರ ಅಪ್ಪ ಅಂತಂತಂದರೆ, ಇವತ್ತು ತಾವೆಲ್ಲರೂ ಕೇಳಿರ್ಬೋದು, ಅತಿ ಹೆಚ್ಚು ಇವರು ಇಲ್ಲಿಯ ಕಾಂಗ್ರೆಸ್ಸಿನ ನಾಯಕರು ಆಫೀಸರ್ಗೆ SIR ಬಗ್ಗೆ ಒಂದು ಸ್ಪೆಷಲ್ ಮೀಟಿಂಗ್ಗಳು ತಗೊಂಡು ಹೆಚ್ಚು ಒತ್ತು ಏನು ಇವತ್ತು ನಾವು ಅಲ್ಪಸಂಖ್ಯಾತರು ಅಂತ ಹೇಳ್ತೀವಿ. ಅಲ್ಪಸಂಖ್ಯಾತರಿಗೆ ಆ ಒಂದು ವರ್ಡ್ ಇವಾಗ ಚೇಂಜ್ ಆಗ್ತಿರ್ಬೋದು. ಬಹುಶಃ ಈಗ ಸೆನ್ಸಸ್ ಅಲ್ಲಿ ಅವರು ಬಹುಸಂಖ್ಯೆ ಆಗ್ತಿರ್ಬೋದು. ಮೈನಾರಿಟೀಸ್ ಅಂತ ಹೇಳ್ತಿದ್ದೀವಿ. ಮುಸಲ್ಮಾನ್ ಬಾಂಧವರು ಇವತ್ತು ಅವರಿಗೆ ಹೆಚ್ಚಿಗೆ ಒತ್ತು ಕೊಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವರಿಗೆ ಯಾಕೆ ಹೆಚ್ಚಿಗೆ ಒತ್ತು ಕೊಡ್ತಾ ಇದೆ ಅಂದರೆ, ಅವರಿಗೆ ಗೊಂದಲ ಹಚ್ತಾ ಇದ್ದಾರೆ. तुम्हारा SIR जल्दी कर लेना, नहीं तो तुम्हारे को पाकिस्तान भगाया जाएगा, तुम्हारे को बांग्लादेश भगा जाएगा, तुम जल्दी कर लो, नहीं तो तुम्हारा वोटर कट हो जाएगा, तुम्हारे को भगाया जाएगा ಅಂತ ಹೇಳಿ ಅವ್ರಿಗೆ ಹೆದರಿಸುವ ಕೆಲಸ ಇವತ್ತು ಕಾಂಗ್ರೆಸ್ದವರು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಕೆಲವು ಅನ್ರಿಜಿಸ್ಟರ್ಡ್ ಸಂಘಗಳು ಏನಿವತ್ತು ನಮ್ಮ ಹೋಮ್ ಮಿನಿಸ್ಟರ್ ಅವರು ಹೇಳ್ತಾ ಇದ್ದಾರಲ್ಲ, RSS ಅನ್ರಿಜಿಸ್ಟರ್ಡ್ ಸಂಘ ಅಂತ ಹೇಳ್ತಾ ಇದ್ದಾರೆ. ಆದರೆ RSS ಇಂಥ ಯಾವ ಕಾರ್ಯ ಮಾಡ್ತಾ ಇಲ್ಲ. ಈ ತನಕ ಯಾವ ಎಲೆಕ್ಷನ್ ಬೂತಲ್ಲಿ ಅವರ ಚಿಹ್ನೆ ಹಾಕೊಂಡು ವೋಟಿಂಗ್ ಮಾಡಿಲ್ಲ. ಅದೇ ಥರ ಇಂಥ ಎಲೆಕ್ಷನ್ ಸಮಯದಲ್ಲಿ ಅವ್ರದ್ದು ಒಂದು ಸಂಘ ಬಂದು ಅಲ್ಲಿ ಇಲ್ಲಿ SIR ಕೆಲಸ ಮಾಡುವಂಥ ಮಾಡ್ತಾ ಇಲ್ಲ. ಆದರೆ ಇವ್ರದೇ ಆದ ಮತಕ್ಷೇತ್ರದಲ್ಲಿ, ಹೋಮ್ ಮಿನಿಸ್ಟರ್ ಅವರದಾದ ಮತಕ್ಷೇತ್ರದಲ್ಲಿ ಮರ್ಕಾಜ್ ಮಸೀದಿ ಹದೀಸ್ ಅಂತ ಹೇಳಿ ಒಂದು ಮದ್ರಾಸ ಇದೆ. ಆ ಮದ್ರಾಸದಲ್ಲಿ ಅಹ್ಲೆ ಹದೀಸ್ ಮದ್ರಾಸದಲ್ಲಿ ಮಜೀದಲ್ಲಿ ಮತ್ತು ಅದರ ಪಕ್ಕದಲ್ಲಿರುವ ಮದ್ರಾಸದಲ್ಲಿ ಸುಮಾರು 2-3 ದಿವಸದಿಂದ ನಾವು ನೋಡ್ತಾ ಇದ್ದೀವಿ. ವಿಡಿಯೋನು ನಾವು ಒಂದು ಅಪ್ಲೋಡ್ ಮಾಡಿದ್ದೀವಿ. ಮತ್ತು ಅಧಿಕಾರಿಗಳಿಗೆ ಸಂಬಂಧಪಟ್ಟ ERO, ಚೀಫ್ ಎಲೆಕ್ಷನ್ ಆಫೀಸರ್, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್, ಎಲೆಕ್ಟ್ರಲ್ ರಿಜಿಸ್ಟರ್ ಆಫೀಸರ್ ಎಲ್ಲರಿಗೂ ನಾವು ಇವತ್ತೇನಪ್ಪ ಅಂತಂದರೆ ಮೇಲ್ ಮುಖಾಂತರ ಈ ಒಂದು ಅನ್ರಿಜಿಸ್ಟರ್ಡ್ ಸಂಘಗಳು ಏನು ಮದ್ರಾಸದಲ್ಲಿ ಏನು ವೋಟ್ ರೈಟ್ ಮಾಡ್ತಾ ಇದ್ದಾರೆ, ಜನರನ್ನು ಏನು ಒಂದು ಭಯ ಹುಟ್ಟಿಸ್ತಾ ಇದ್ದಾರೆ, ಇದನ್ನು ತಕ್ಷಣ ನಿಂದಿಸಬೇಕು. ಯಾವ ಥರ ಡೋರ್ ಟು ಡೋರ್ ಏನು ನಾರ್ಮ್ಸ್ ಇದ್ದಾವೆ, ಏನು ಟರ್ಮ್ಸ್ ಕಂಡೀಷನ್ ಇದ್ದಾವೆ, ಅದ್ರ ಮುಖಾಂತರ ಪ್ರತಿ ಮನೆಗೆ ತಲುಪಿಸುವಂಥ ಕೆಲಸ ಇಲ್ಲಿಯ ಎಲೆಕ್ಷನ್ ಆಫೀಸರ್ಗಳು EROಗಳು ಮಾಡ್ಬೇಕಂತ ಹೇಳಿ ನಾವು ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಭಾಳ ಸ್ಪಷ್ಟವಾಗಿ ರಿಕ್ವೆಸ್ಟಿಂದ ನಾವು ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಇದರಲ್ಲಿ ತಾವು ಒಂದೇ ಜಾತಿ ಸೀಮಿತಿಗೆ ತಾವು ಹೆಚ್ಚಿಗೆ ಒತ್ತು ಕೊಟ್ಟು ಅಥವಾ ಅವರಿಗೆ ನೀವು ಹೆಚ್ಚಿಗೆ ಫ್ರೀಡಮ್ ಕೊಟ್ಟು ಅವ್ರದ್ದೇ ಒಂದು ಸಪ್ರೇಟ್ ತಾವು ಒಂದು ಟೀಮ್ ಆರ್ಗನೈಸ್ ಮಾಡಿ ತಾವು ಅವ್ರಿಗೆ ಫ್ರೀಡಮ್ ಆಗಿ ನೀವು ನಾರ್ಮ್ಸ್ ಉಲ್ಲಂಘನೆ ಮಾಡ್ತಾರೆ ಅಂದರೆ ನಾವು ಇದನ್ನು ಖಂಡಿಸ್ತೀವಿ. ಮತ್ತು ಇದೇ ಥರ ನಡೆದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ನಿಮ್ಮ ವಿರುದ್ಧ ನಾವು ಲೀಗಲ್ ಆ್ಯಕ್ಷನ್ ತಗೋಕ್ಕೆ ಕೋರ್ಟ್ಗೂ ನಾವು ಹೋಗ್ತೀವಿ. ಅದಕ್ಕೆ ನಾವು ಸ್ಪಷ್ಟವಾಗಿ ತಮಗೆ ಮೇಲ್ ಮಾಡಿದ್ದೀವಿ. ಇವತ್ತು ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, DC ಇರ್ಬೋದು, ನಮ್ಮೆಲ್ಲರಿಗೆ ನಾವು ವಿಡಿಯೋ ಸಮೇತ ಅವರು ಕೊಟ್ಟಿರುವ ಪೋಸ್ಟ್ ಸಮೇತ ಆಗ್ತಿರುವ ಘಟನೆ ಸಮೇತ ನಿಮಗೆಲ್ಲ ನಾನು ಕೊಟ್ಟಿದ್ದೀನಿ. ಈಗಾಗಲೇ ಇವತ್ತು ಸಹ, ನಿನ್ನೆ ಕೊಟ್ಟಿದ್ರು ಸಹ ಇವತ್ತು ಚಾಲ್ತಿಯಲ್ಲಿ ಇದೆ. ಇನ್ನೂ ತಡೆ ಆಗಿಲ್ಲ. ನಮಗೆ ಮುಜುಗರಿಯಾಗಿ ಅಲ್ಲಿ ಹೋಗಿ ತಡೆಯುವಂಥ ಪ್ರಯತ್ನ ಒಂದು ಸಮಯ ತರಲ ಕೊಡಬೇಡ್ರಿ. ನೀವೇ ಆಗಿ ಆ್ಯಕ್ಷನ್ ತಗೋರಿ. ಕಾನೂನು ನಿಮ್ಮ ಕೈಯಲ್ಲಿದೆ. ಕಾನೂನು ನಾವು ಕೈಯಾಗಿ ತಗೊಳಕ್ಕೆ ಹೋಗಲ್ಲ. ಆದರೆ ಮೀರಿ ನೀವು ಮಾಡ್ತೀರಂದರೆ ನಾವು ತಡೆಯ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ನಾವು ಹೋರಾಟ ಮುಖಾಂತರ ನಾವು ಮಾಡ್ತಿರುವ ಉಲ್ಲಂಘನದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ.
ತಕ್ಷಣವೇ ಆಗ್ತಿರುವ ಇಲ್ಲಿಗಲ್ ಕಾರ್ಯಗಳು ಮತ್ತು ಈ ಮಸ್ಜಿದ್ಗಳಲ್ಲಿ ನಿಲ್ಲಿಸಬೇಕು.